ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅವತ್ತು ಸಂಜೆ ಹೊತ್ತು ಸದಾಶಿವನಗರದ ಕೃತಿಕಾ ಮನೆಯಲ್ಲಿ ನಾನಿದ್ದೆ. ಅದು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಮನೆ. ಆಗಾಗ ರಾಜಕೀಯ ಚರ್ಚೆಗಾಗಿ, ಸುದ್ದಿಗಾಗಿ ನಾನು ಅವರ ಮನೆಗೆ ಹೋಗೋದಿತ್ತು. ಹಾಗೇನೆ ಅವತ್ತು ಕೂಡ ಅವರ ಜೊತೆ ಮಾತನಾಡ್ತಾ ಕುಳಿತಿದ್ದೆ ನಾನು. ಸುಮಾರು ಅರ್ಧ ಗಂಟೆ ಕಳೆಯೋ ಹೊತ್ತಿಗೆ ಹೆಗಡೆಯವರ ಸಹಾಯಕ ಮೇಲೆ ಬಂದು ಹೇಳಿದ್ರು, ಹೀಗೆ ಒಬ್ಬ ವ್ಯಕ್ತಿ ಹೆಸರನ್ನ ಹೇಳಿ ಅವರು ಬಂದಿದ್ದಾರೆ, ನಿಮ್ಮನ್ನ ನೋಡ್ಬೇಕಂತೆ. ಆಗ ಹೆಗಡೆ ಹೇಳಿದ್ರು, ಆತನೊಬ್ಬ ವಿಶ್ವಾಸ ದ್ರೋಹಿ, ಆತನ ಒಳಗೆ ಬಿಡಬೇಡ. ರಿಯಲಿ ಇಟ್ ವಾಸ್ ಶಾಕಿಂಗ್ ಟು ಮೀ. ಯಾಕೆಂದ್ರೆ ಒಬ್ಬ ಚಿತ್ರ ನಟನನ್ನ, ಒಬ್ಬ ರಾಜಕೀಯ ನಾಯಕನನ್ನಾಗಿ ಬೆಳೆಸಿದ ಮಾತ್ರ ಅಲ್ಲ, ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನ ಕೊಟ್ಟು ಸಚಿವರನ್ನಾಗಿ ಕೂಡ ಮಾಡಲಾಗಿತ್ತು. ಅದರಲ್ಲಿ ಇದ್ದಿದ್ದು ಹೆಗಡೆ ಪಾತ್ರ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅನಂತ್ ನಾಗ್. ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಇಬ್ಬರು ಕೂಡ ಜನತಾ ಪರಿವಾರದ ರಾಜಕಾರಣದಲ್ಲಿ ಇದ್ದಂಥವರು. ಅನಂತ್ ನಾಗ್ ಹೆಗಡೆಯವರಿಗೆ ಆಪ್ತರಾಗಿದ್ದರು. ಇಂತಹ ವ್ಯಕ್ತಿ ಹೆಗಡೆಯಿಂದ ದೂರವಾದದ್ದು ಬಹಳಷ್ಟು ನನ್ನಂತವರಿಗೆ ಸೋಜಿದಾಗಿತ್ತು. ಯಾಕೆಂದ್ರೆ ಅನಂತ್ ನಾಗ್ ವೈಯಕ್ತಿಕವಾಗಿ ನನಗೂ ಗೊತ್ತವರು. ನಾನು ಅವರ ಜೊತೆ ಒಂದೇ ವಾಹನದಲ್ಲಿ ಕರ್ನಾಟಕದ ಹಲವು ಕಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಹೋಗಿದ್ದಿದೆ. ನಾನು ಹೆಗಡೆಯವರನ್ನ ಕೇಳಿದೆ, ಏನು ವಿಶ್ವಾಸ ದ್ರೋಹಿ, ಏನಾಯ್ತು ಸರ್? ಅವರು ಇಬ್ಬರ ಹೆಸರನ್ನ ಹೇಳಿದ್ರು, ಅವರು ನಮ್ಮ ಮನೆಗೆ ಬರಕೂಡ್ದು ಅಂತ. ಒಬ್ಬ ಅನಂತ್ ನಾಗ್ ಅವರು, ಇನ್ನೊಬ್ಬರು ಆರ್ ವಿ ದೇಶಪಾಂಡೆ ಅವರು. ಏನಾಗಿತ್ತು ಗೊತ್ತಿಲ್ಲ, ಹೆಗಡೆ ವಿವರಿಸಲಿಲ್ಲ. ಇವತ್ತು ಹೆಗಡೆ ಹೇಳಿದ ವಿಶ್ವಾಸ ದ್ರೋಹದ ಮಾತು ನನ್ನ ಮನಸ್ಸಿನಲ್ಲಿ ಬರೋದಕ್ಕೆ ಕಾರಣ, ಅನಂತ್ ನಾಗ್ ಅವರು ಕಾರ್ಯಕ್ರಮ ಒಂದರಲ್ಲಿ ಆಡಿದ ಮಾತುಗಳು. ಅವರು ಯುವಕರ ಜನ್ಜಿ ಚಳವಳಿಯನ್ನ ಟೀಕಿಸಿದ ರೀತಿ ಇದೆಯಲ್ಲ, ಅದು ನನಗೆ ಆಘಾತಕಾರಿಯಾದದ್ದು. ಅನಂತ್ ನಾಗ್ ಹಾಗೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅವರು ಯಾವಾಗ ಮಾತನಾಡಿದ್ರು ಕೂಡ ನೆಹರು ಬಗ್ಗೆ ಮಾತನಾಡ್ತಾ ಇದ್ರು. ನೆಹರು ಬರೆದ ಡಿಸ್ಕವರಿ ಆಫ್ ಇಂಡಿಯಾದ ಬಗ್ಗೆ, ಮಗಳು ಇಂದಿರಾ ಗಾಂಧಿಗೆ ನೆಹರು ಅವರು ಬರೆದ ಪತ್ರದ ಬಗ್ಗೆ, ಹೀಗೆ ಮಾತನಾಡ್ತಾ ಇದ್ದಂಥ ಇವರು ಈಗ ನರೇಂದ್ರ ಮೋದಿ ಅವರ ಭಟ್ಟಂಗಿಗಳ ಮಠವನ್ನ ಹೇಗೆ ಸೇರ್ಕೊಂಡ್ರು ಅನ್ನೋ ನನ್ನ ಸೋಜಿಗವಾದದ್ದು. ಅವ್ರ ಬದುಕು ಪ್ರಾರಂಭ ಆಗಿದ್ದು ಮಠದಲ್ಲೇನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮಠದಲ್ಲಿ ಬೆಳೆದವರು ಈಗ ಇನ್ನೊಂದು ಮಠವನ್ನ ಸೇರಿದ್ದು ಮೋದಿ ಮಠ. ಅದು ಅವರಿಗೆ ಬಿಟ್ಟಿದ್ದು. ಅವರು ಮೋದಿಯನ್ನ ಪೂಜೆ ಮಾಡಬಹುದು, ಮೋದಿಯವರ ಪಾದ ತೊಳಿಬಹುದು, ಕ್ಷೀರಾಭಿಷೇಕ ಮಾಡಬಹುದು, ಅವರ ಪದತಲದಲ್ಲಿ ಮಲಗಿರ್ಬೋದು. ಅವ್ರ ಹಣೆ ಬರ. ಅದು ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ಆಗಿರೋದು ಒಂದು ಆಂದೋಲನವನ್ನ, ಯುವಕರ ಆಂದೋಲನವನ್ನ ಕ್ಷುಲ್ಲಕವಾಗಿ ಅವರು ಟೀಕಿಸಿದ ಬಗ್ಗೆ. ಸೊ ಅವರು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೋ ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರೆಲ್ಲ ಕೂಡ ಮೋದಿ ಭಕ್ತಗಣ, ಮೋದಿ ಪಾದ ಪೂಜಕರು, ಬಲಪಂಥೀಯ ಪತ್ರಿಕೋದ್ಯಮದ ರೂವಾರಿಗಳು. ಅವರ ಜೊತೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಈ ಒಂದು ಜಂಜಿ ಅಥವಾ ಯುವಕರ ಈ ಒಂದು ಪ್ರತಿಭಟನೆಯನ್ನ ಅತಿ ಕ್ಷುಲ್ಲಕವಾಗಿ ನೋಡಿದ್ದು ಆಘಾತಕಾರಿಯಾಗಿತ್ತು. ಸೊ ಅನಂತಾಗ್ ಯಾಕೆ ಹೀಗಾದ್ರು ಪ್ರಶ್ನೆ ಇದೆ. ಅಥವಾ ಅವ್ರು ಯಾಕೆ ಹೀಗಾದ್ರು ಅನ್ನೋದಕ್ಕಿಂತ ಅವ್ರು ಹೀಗೆ ಇದ್ದರು ಅಷ್ಟೇ, ನಾವು ಬೇರೆ ರೀತಿ ಅಂದ್ಕೊಂಡಿದ್ವಿ. ಈ ನಡುವೆ ನಾವು ಸ್ಪಷ್ಟಪಡಿಸಬೇಕಾದ ವಿಚಾರ ಇದೆ. ಒಂದು, ಅವರು ಕನ್ನಡದ ಅತ್ಯುತ್ತಮ ನಟರಲ್ಲಿ ಒಬ್ಬರು, ಅನುಮಾನ ಇಲ್ಲ ನನಗೆ. ಅವರ ಪ್ರತಿಭೆ ಬಗ್ಗೆ ನನಗೆ ಅನುಮಾನ ಇಲ್ಲ, ಪ್ರತಿಭಾವಂತ. ಆದ್ರೆ ಮೊದಲಿಂದಲೂ ಕೂಡ ಬೇಜವಾಬ್ದಾರಿಯ ಮನುಷ್ಯ. ಅವರ ಬೇಜವಾಬ್ದಾರಿ ತನ ಇದೆಯಲ್ಲ, ಆ ಬೇಜವಾಬ್ದಾರಿತನ ಕೂಡ ಗೊತ್ತು. ನಾನು ಆವಾಗ
ಯಾವುದೋ ಒಂದು ಪತ್ರಿಕೆಗೆ ಸಿನಿಮಾ ವರದಿಗಾರಿಕೆ ಮಾಡ್ತಾ ಇದ್ದೆ. ಅದೊಂದು ದಿನ ಆ ಸಿನಿಮಾ ಯಾವುದೋ ಒಂದು ಸಿನಿಮಾ ಅವರೊಂದು ಬಾಂಡ್ ಪಾತ್ರ ಮಾಡಿದ್ದಾರೆ ಅದರಲ್ಲಿ. ಸೊ ಆ ಬಾಂಡ್ ಪಾತ್ರವನ್ನ ಮಾಡದಂತ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ನೋಡೋದಕ್ಕೆ ನಾನು ಹೋಗಿದ್ದೆ, ಕಂಠೀರವ ಸ್ಟುಡಿಯೋದಲ್ಲಿ ಅನ್ಸುತ್ತೆ. ಸೊ ಶೂಟಿಂಗ್ ನಡೀತಾ ಇದ್ದೆ, ಇದಕ್ಕಿದಾಗ ನಾನು ನೋಡಿದ್ರು, ಬನ್ನಿ ಎಲ್ಲ ಹೋಗೋಣ ಅಂತ ಅಂದ್ರು. ಸರಿ ಅಂತ ಅವ್ರ ಕಾರ್ ಹತ್ತಿಕೊಂಡು ಅವರು ಕಾಯಿಬಾಗಿ ಇರ್ತಾ ಇದ್ದಿದ್ದು ಅಶೋಕ ಹೋಟೆಲ್ನಲ್ಲಿ. ಆ ಅಶೋಕ ಹೋಟೆಲ್ನಲ್ಲಿ ನನ್ನನ್ನ ಕರೆದುಕೊಂಡು ಹೋದ್ರು. ಸುಮಾರು 2 ತಾಸು 3 ತಾಸು ಇರ್ಬೋದು, ಎಷ್ಟೋ ಟೈಮ್ ಕಳೀತು, 3-4 ತಾಸು. ವಾಪಸ್ ಬರುವಾಗ ನಾನು ಹೇಳಿದ್ರೆ ನಾನು ಹೋಗ್ತೀನಿ ಸಾರ್ ಅಂತ. ಇಲ್ಲ ಇಲ್ಲ ಬನ್ನಿ ನನ್ನ ಜೊತೆಗೆ ಅಂತೇಳಿ ಶೂಟಿಂಗ್ ಸ್ಪಾಟ್ ಕರ್ಕೊಂಡ್ಬಂದ್ರು. ಆ ಸಿನಿಮಾದ ಡೈರೆಕ್ಟರ್ KV ಜೈರಾಮ್ ಅಂತ ನನ್ನ ನೆನಪು. ಅವರು ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿತ್ತು, ಯಾಕಂದ್ರೆ ನಾಯಕ ನಟನೆ ಇಲ್ಲ. ಅವರು ಇದ್ದು ಬಿದ್ದರು ಹಿಗ್ಗ ಬುಗ್ಗ ನನಗ್ ಬೈಯೋದಕ್ಕೆ ಶುರು ಮಾಡಿದ್ರು. ಏನ್ ನನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡ್ತಿದ್ದೀನಿ, ನೀವು ಇವ್ರು ಎತ್ತಾಕೊಂಡು ಹೋಗ್ಬಿಟ್ರೆ ನೀವು ಯಾವ ಸಭೆ ಪತ್ರಕರ್ತರು? ನನಗೆ ಗೊತ್ತಿಲ್ಲ ಸರ್, ಅವ್ರೇನೋ ಬನ್ನಿ ಅಂದ್ರು, ನಾನು ಹೊರಟ್ಬಿಟ್ಟೆ ಅಂತ. ಅದಾದ್ಮೇಲೆ ಯಾವುದೇ ಇದಕ್ಕೆ ಸಿನಿಮಾ ಇದಕ್ಕೆ ಹೋದ್ರು ಕೂಡ ಅನಂತ್ನಾಗ್ ಜೊತೆ ಹೋಗೋದಕ್ಕೆ ನಾನು ಹಿಂಜರಿತಾ ಇದ್ದೆ. ಅಂದ್ರೆ ಬೇಜವಾಬ್ದಾರಿತನ ಅವರ ವ್ಯಕ್ತಿತ್ವದ ಭಾಗ ಅಂತ. ಒಂದು ಶೂಟಿಂಗಿಗೆ ಸಮಯಕ್ಕೆ ಬರ್ತಿರ್ಲಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಅದಾದ ಮೇಲೆ ನನಗೆ ನೆನಪಿದೆ, ಒಂದ್ಸಲ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ರಾತ್ರಿ 10 ಗಂಟೆ ಆಗ್ಬಿಟ್ಟಿದೆ. ಸೊ ಬಂದವರು ಅಲ್ಲಿ ಕೂಗಾಡ್ತಾ ಮಾಡ್ತಾ ಇದ್ರು. ನಂತರ ನಮ್ಮ ಪ್ರೆಸ್ ಕ್ಲಬ್ನ ಹುಡುಗರು ಅವ್ರನ್ನ ಕಳಿಸ್ಕೊಡೋದಕ್ಕೆ ವಾಹನ ಅವತ್ತಿರ್ಲಿಲ್ಲ ಅನ್ಸುತ್ತೆ. ಸೊ ನಾನು ಅವರ ಇಡೀ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡ್ತಾ ಇದ್ದೀನಿ. ರಿಯಲಿ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಪರ್ಸನ್ ಈಸ್. ಇವರು ಏನು ಬೇಜವಾಬ್ದಾರಿತನ ಓಕೆ ಅವರಿಗೆ ಬಿಟ್ಟಿತ್ತು, ಆದರೆ ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದು ಜನತಾ ಪರಿವಾರದ ರಾಜಕಾರಣದಲ್ಲಿ ಬಂದದ್ದಿದೆಯಲ್ಲ. ಯಾಕಂದ್ರೆ ಜನತಾ ಪರಿವಾರವೇ ಕರ್ನಾಟಕದಲ್ಲಿ ಹೊಸ ರಾಜಕಾರಣಕ್ಕೆ ಭಾಷ್ಯ ಬರೆದದ್ದು. 1983ರಲ್ಲಿ ಜನತಾ ಪರಿವಾರ ಅಧಿಕಾರಕ್ಕೆ ಬರುವ ಮೂಲಕ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಆಗಿತ್ತು. ಕಾಂಗ್ರೆಸ್ ಅನ್ನ ಮನೆ ಕಳಿಸಿದ್ದು. ಅದರ ಹಿಂದೆ ಚಳವಳಿಗಳಿದ್ವು. ಇವರು ಮಂತ್ರಿ ಆಗುವುದಕ್ಕೆ ಜನತಾ ಪರಿವಾರ ಹೇಗೆ ಕಾರಣ ಆಯ್ತು, ಅದೇ ರೀತಿ ಆ ಕಾಲಘಟ್ಟದ 3 ಜನಪರ ಚಳವಳಿಗಳು ಜನತಾ ಪರಿವಾರ ಬರೋದಕ್ಕೆ ಕಾರಣ ಆಗಿತ್ತು. ಅದು ರೈತ ಚಳವಳಿ, ಅದು ದಲಿತ ಚಳವಳಿ, ಅದು ಕನ್ನಡ ಚಳವಳಿ. ಈ ಚಳವಳಿ ಅವತ್ತು ಈ 3 ಚಳವಳಿ ಇಲ್ಲದಿದ್ರೆ ಅನಂತ್ನಾಗ್ ಮಂತ್ರಿನೂ ಆಗ್ತಿರ್ಲಿಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವಾಲಯವೂ ಸಿಗ್ತಿರ್ಲಿಲ್ಲ, ಜನತಾ ಪರಿವಾರ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಹೀಗೆ ಆ 80ರ ದಶಕದ ಯುಸಿದಟ್ಟಿ ಚಳವಳಿಗಳ ಲಾಭ ಪಡೆದು ರಾಜಕೀಯ ಬದುಕನ್ನು ರೂಪಿಸಿಕೊಂಡವರು. ಅವರು ಈಗ ಚಳವಳಿಗಳ ಆಂದೋಲನದ ವಿರೋಧಿಯಾದದ್ದಿದೆಯಲ್ಲ, ಅದರ ಬಗ್ಗೆ ಮಾತನಾಡಬೇಕಾಗಿದೆ. ನಂತರ ಜೆ.ಎಚ್. ಪಟೇಲರಿಗೆ ಬಹಳ ಹತ್ರ ಆದದ್ದು. ಅದಕ್ಕೆ ಬೇರೆ ಬೇರೆ ಯಾಕೆ ಹತ್ರ ಆದ್ರು ಅನ್ನೋದಕ್ಕೆ ಬೇರೆ ಬೇರೆ ಮಾತುಗಳಿವೆ, ನಾನು ಮಾತನಾಡಕ್ ಹೋಗಲ್ಲ ಅದಕ್ಕೆ. ಜೆ.ಎಚ್. ಪಟೇಲ್ ಮತ್ತು ಅವರ ಸಂಬಂಧ ಏನಿತ್ತು, ಯಾಕೆ ಜೆ.ಎಚ್. ಪಟೇಲ್ರು ಇವರಿಗೆ ಹತ್ರ ಆದ್ರು, ಜೆ.ಎಚ್. ಪಟೇಲ್ರು ಯಾವುದೋ ದೌರ್ಬಲ್ಯಗಳನ್ನ ಅನಂತ್ನಾಗ್ ಬಳಸಿಕೊಂಡ್ರ ಪ್ರಶ್ನೆಗಳಿವೆ. ಸೊ ಹೀಗೆ ರಾಜಕೀಯಕ್ಕಾಗಿ ಹೆಗಡೆ ಪಟೇಲರನ್ನ ಬಳಸಿಕೊಂಡಂತ ಅನಂತ್ನಾಗ್ ತಮ್ಮ ರಾಜಕೀಯ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ 3 ಜನಪರ ಚಳವಳಿಗಳ ಲಾಭವನ್ನ ಪಡೆದಂತ ಜನತಾದಳದಲ್ಲಿದ್ದಂತ ಸನ್ಮಾನ್ಯ ಅನಂತ್ನಾಗ್ ಈಗ ಜಂಜಿ ರೈತರ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಾರೆ. ಅವರಿಗೆ ಅಲ್ಲಿಯ ಮಕ್ಕಳ ಮೇಲೆ ಬಿದ್ದಂತ ಲಾಠಿ ಏಟುಗಳಿದೆಯಲ್ಲ, ಅದು ನೋವನ್ನ ಉಂಟು ಮಾಡೋದಿಲ್ಲ. ಯಾಕಂದ್ರೆ ನಾವು ನಟರು ಅಂದ್ರೆ ಸ್ಪಂದನಶೀಲರು ಅಂದ್ಕೋತೇವೆ, ಅವರು ಹೆಚ್ಚು ಸೆನ್ಸಿಟಿವ್ ಆಗಿರ್ತಾರೆ, ನಮಗೆಲ್ಲರಿಗಿಂತ ಹೆಚ್ಚು ಸೆನ್ಸಿಟಿವ್ ಆಗಿರ್ತಾರೆ, ಭಾವನಾತ್ಮಕವಾಗಿರ್ತಾರೆ. ಒಬ್ಬ ನಟನಾದವನಿಗೆ ಭಾವನಾತ್ಮಕತೆ ಇಲ್ಲದೆ ಇದ್ರೆ ಆತ ನಟನಾಗ್ಲಾರ. ಎಲ್ಲ ಭಾವಗಳನ್ನ ಆತ ಆವರಿಸಿಕೊಳ್ಬೇಕಾಗುತ್ತೆ. ಅವನಿಗೆ ದುಃಖ ಗೊತ್ತಿರಬೇಕು, ಸ್ಪಂದನ ಗೊತ್ತಿರಬೇಕು, ಸಿಟ್ಟು ಗೊತ್ತಿರಬೇಕು. ಮನುಷ್ಯನ ಎಲ್ಲ ಭಾವನೆಗಳನ್ನು ಕೂಡ ತನ್ನೊಳಗೆ
ತುಂಬಿಕೊಂಡು ಅದನ್ನ ವ್ಯಕ್ತಪಡಿಸುವವನು ನಿಜವಾಗಿ ದೊಡ್ಡ ನಟನಾಗ್ತಾನೆ. ಸೊ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಕ್ಕಳ ಮೇಲೆ ಬಿದ್ದಂತ ಏಟು, ವಿದ್ಯಾರ್ಥಿಗಳ ಮೇಲೆ, ಇವರಿಗೆ ಮುಖ್ಯ ಕಾಣಲ್ಲ. ಪಲೆಟ್ ಗನ್ಗಳನ್ನ ಬಳಸಿದ್ದು, ಹಲವು ಮಕ್ಕಳ ಮೈ ಮೇಲೆ ಆದ ಗಾಯ ಇದೆಯಲ್ಲ, ಆ ಗಾಯ ಅನಂತ್ ನಾಗರ್ ಅವ್ರನ್ನ ತಲ್ಲಣಗೊಳಿಸಲ್ಲ ಅಂತಂದ್ರೆ ನಟನಾಗುವುದಕ್ಕೂ ಅಯೋಗ್ಯ ಅವರು. ಹಾಗೇನೆ ಬಿಹಾರದಲ್ಲಿ AK-47 ಬಳಸಲಾಯ್ತಲ್ಲ, ಅದಕ್ಕೊಂದು ಖಂಡನೆ ಬರಲ್ಲ ಅಂತಂದ್ರೆ ಯಾವ ಸೀಮೆ ನಟ ಇವರು? ಯಾವ ಸೀಮೆ ನಟ ಇವರು? ಇವರಿಗೆ ಸಮಾಜದ ಬಗ್ಗೆ ಇದ್ದುದೆಲ್ಲ ಏನು ಕನ್ಸರ್ನ್ ಇತ್ತಲ್ಲ, ಅದೆಲ್ಲ ಸುಳ್ಳ, ಭ್ರಮೇನ? ಅಥವಾ ಒಬ್ಬ ಲಾಭಕೋರ ಮಧ್ಯವರ್ತಿಯಂತೆ ಅವರು ಬದಲಾಗಿದ್ದಾರೆ? ಮೋದಿ ಗುಣಗಾನ ಮಾಡೋದು ಏನಾದ್ರು ಕರೆದ್ಬಿಟ್ಟು ಅವ್ರಿಗೆ ಪ್ರಶಸ್ತಿ ಕೊಡೋದಕ್ಕೆ ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ, ನೋ ಇಶ್ಯೂ. ಹೋಗಿ PM ಆಫೀಸ್ನಲ್ಲಿ ಏನೋ ಒಂದು ಕೆಲಸ ಕೊಡಿ, ಅಥವಾ ಅವ್ರನ್ನ ಏನೋ ಒಂದು ರಾಯಭಾರಿ ಅಂತ ಮಾಡಿ. ಈಗ ಇಂಡಿಯಾದ ಬಹುತೇಕ ನಟರುಗಳು ಏನಾಗಿದ್ದಾರೆ, ಅವರು ಈ ಗೋಧಿ ಮೀಡಿಯಾದ ನಿರೂಪಕರಂತೆ ಬದಲಾಗೋಗ್ಬಿಟ್ಟಿದ್ದಾರೆ. ಇವರು ಕೂಡ ಈಗ ಗೋಧಿ ಮೀಡಿಯಾದ ನಿರೂಪಕರಂತೆ ಕಾಣ್ತಾ ಇದ್ದಾರೆ ನನಗೆ. ಅರ್ನಬ್ ಗೋಸ್ವಾಮಿ ಅಂತೇನೋ, ಸುಧೀರ್ ಚೌಧರಿ ಅಂತೇನೋ, ಕನ್ನಡದವರ ಹೆಸರು ಹೇಳಲ್ಲ. ಈಗ ನೋಡ್ತಾ ಇದ್ದೆ, ಅವರೊಬ್ಬ ಕನ್ನಡದ ಪ್ರಮುಖ ವಾಹಿನಿಯ ಒಬ್ಬ ನಿರೂಪಕರು ಯಾವ್ದೋ ಕಾರ್ಯಕ್ರಮದಲ್ಲಿ ಮಾತನಾಡೋದು ತುಂಡು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿತ್ತು. ಅವ್ರು ಹೇಳ್ತಾರೆ, ಈ ದೇಶದ ಅತಿ ಸಣ್ಣ ಮನುಷ್ಯನಿಂದ ದೊಡ್ಡವರು ಗೌರವ ಕೊಡೋದು ಮೋದಿ ಅವರೊಬ್ಬರಿಗೆ ಅಂತ. ಅವರು ಮೋದಿ ಚೇಲ ಆಗಿದ್ರೆ ಒಬ್ಬ ಈ ದೇಶದ ಸಾಮಾನ್ಯ ಜನರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅವರಿಗೆ. ಲಾಸ್ಟ್ ನೈಟ್. ಸೊ ಇಂಥವ್ರು ತುಂಬಿದ್ದಾರೆ. ಯಾಕೆಂದ್ರೆ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲದವರು ಇರ್ತಾರಲ್ಲ, ಯಾಕೆ ಪ್ರತಿಭಟನೆ ಮಾಡ್ತಾರೆ ಮಕ್ಕಳು? ಯಾಕೆ? ಬಹಳ ಮುಖ್ಯವಾಗಿ ಇವತ್ತಿನ ಶಿಕ್ಷಣ ಇದೆಯಲ್ಲ, ಶಿಕ್ಷಣ ಏನಾಗಿದೆ? ನೀವು ಶಿಕ್ಷಣ ಪಡೆದ ಮೇಲೆ, ಪದವಿಯನ್ನು ಪಡೆದ ಮೇಲೆ ನಿಮಗೆ ಉದ್ಯೋಗ ಸಿಗ್ತಾ ಇದೆಯಾ? ಇವತ್ತು ಇಂಜಿನಿಯರ್ಗಳು, ಡಾಕ್ಟರ್ ಆದವರ ಸ್ಥಿತಿ ಏನಿದೆ? ಹಾಗೆ ಬೇರೆ ಬೇರೆ ಫ್ಯಾಕಲ್ಟಿಗಳಲ್ಲಿ ಓದದವ್ರ ಗತಿ ಏನಾಗಿದೆ? ಯಾಕೆ ಶಿಕ್ಷಣ ಅನ್ನ ಕೊಡ್ತಾ ಇಲ್ಲ? ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಇವತ್ತಿನ ಭಾರತೀಯ ಶಿಕ್ಷಣ ಯಾಕೆ ಅವಕಾಶ ಮಾಡ್ತಾ ಇಲ್ಲ? ಇರುವ ತೊಂದರೆಗಳೇನು? ನಮ್ಮ ಯೋಗ್ಯತೆಗೆ ಕನಿಷ್ಠ ಒಂದು ಪರೀಕ್ಷೆಯನ್ನ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತಾದ್ರೆ, ಅದಕ್ಕೆ ಮಿಲಿಟರಿಗಳನ್ನ ತರಿಸೋ ಯೋಗ್ಯತೆಗೆ ಬಂತು ಅಂದ್ರೆ, ಇದು ಯಾವ ಸೀಮೆ ದೇಶ ರೀ ಇದು? ದೇಶನ ಅಟ್ಲೀಸ್ಟ್ ಕನಿಷ್ಠ ಎಕ್ಸಾಮ್ ಆರು ನಡೆಸ್ರಪ್ಪ ಸರಿಯಾಗಿ. ಆ ಯೋಗ್ಯತೆನೂ ಇಲ್ವಾ ನಿಮ್ಗೊಂದು ಪರೀಕ್ಷೆ ನಡೆಸೋ ಯೋಗ್ಯತೆ ಇಲ್ವಾ ನಿಮ್ಗೆ? ಸೊ ಮಕ್ಕಳು ಪ್ರಶ್ನಿಸ್ತಾರೆ, ವಿದ್ಯಾರ್ಥಿಗಳು ಪ್ರಶ್ನಿಸ್ತಾರೆ. ಆದರೆ ಈ ಪ್ರಶ್ನೆ ಕೇಳುವವರನ್ನೇ ಯಾವುದೋ ಟೆರರಿಸ್ಟ್ ಹಾಗೆ ಭಯೋತ್ಪಾದಕರಂತೆ ನೋಡೋದು, ಭಯೋತ್ಪಾದಕರ ರೀತಿ ಅವ್ರನ್ನ ಟ್ರೀಟ್ ಮಾಡೋದು, ಭಯೋತ್ಪಾದನೆ ನಿಗ್ರಹಕ್ಕಾಗಿ ಈ ದೇಶದಲ್ಲಿ ಮಾಡಿದ ಕಾನೂನನ್ನ ಬಳಸ್ಕೊಳ್ಳೋದು ಮಕ್ಕಳ ಸಲುವಾಗಿ. ಅದಕ್ಕೆ ಇಂತಹ ನಟರುಗಳು ಯಾವುದೋ ಬಲಪಂಥೀಯ ಪತ್ರಕರ್ತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೋಗ್ಬಿಟ್ಟು ಮೋದಿ ಗುಣಗಾನ ಮಾಡ್ತಾ ಬೆಣ್ಣೆ ಹಚ್ಚೋದು, ಕ್ಷೀರಾಭಿಷೇಕ ಮಾಡೋದು, ಪಾದ ತೊಳೆಯೋದು. ಕಟ್ಲಿ ಮೊದಲು ಅನಂತನಾಗರು ಮೂಲಭೂತವಾಗಿ ಮಠದ ಪರಂಪರೆಯಿಂದ ಬಂದವರ. ಮೋದಿಗೊಂದು ಮಠ ಕಟ್ಲಿ, ನಂದೇನು ಆಕ್ಷೇಪ ಇಲ್ಲ ಅದಕ್ಕೆ. ಮೋದಿ ಮಠ ಕಟ್ಟು ಅಲ್ಲಿ ಪೂಜಾರಿ ಆಗಿರ್ಲಿ, ನಂದೇನು ಆಕ್ಷೇಪ ಇಲ್ಲ. ಆ ಮಠದ ಒಳಗಡೆ ಈ ರೀತಿ ಮೋದಿ ಪೂಜಕರು ಯಾರ್ಯಾರಿದ್ದಾರೆ, ಬಲಪಂಥೀಯ ಪತ್ರಕರ್ತರು, ಅವ್ರನ್ನೆಲ್ಲ ಕಳೆದಲ್ಲಿ ಪೂಜಾರಿಗಳಾಗಿ ಇಟ್ಕೊಳ್ಳಿ, ಐ ಹ್ಯಾವ್ ನೋ ಆಬ್ಜೆಕ್ಷನ್. ಅವ್ರೆಲ್ಲವರನ್ನು ಕರೆಸಬಹುದು. ಆದ್ರೆ ನೀವು ಇದನ್ನೆಲ್ಲ ಮಾಡಿದ ನಮ್ಮ ವೈಯಕ್ತಿಕ. ಆದ್ರೆ ಮಕ್ಕಳ ಆಂದೋಲನವನ್ನ ಅನಗತ್ಯವಾಗಿ ಟೀಕಿಸೋದು, ಹಾಗೇನೆ ಮನಸ್ಸಿಗೆ ಬಂದ ಮಾತನಾಡುವುದು, ಆ ಅಧಿಕಾರವನ್ನ ಯಾರು ಕೊಟ್ಟಿಲ್ಲ. ಅನಂತನಾಗ್ ಬದಲಾಗ್ತಾರೆ ಅಂತ ನನ್ಗನ್ಸಲ್ಲ. ಯಾಕೆಂದ್ರೆ ಅದು ಮೂಲಭೂತವಾದ ಒಂದು ಮನಸ್ಥಿತಿ. ಅದನ್ನ ನಾನು ಪೂಜಕ ಮನಸ್ಥಿತಿ ಅಂತ ಕರಿತೀನಿ. ಈ ಪೂಜಕ ಮನಸ್ಥಿತಿಯ ಜನ ಇರ್ತಾರಲ್ಲ, ಅವರು ಪ್ರಶ್ನೆಯನ್ನ ಕೇಳಲಾರರು. ಪ್ರಶ್ನೆ ಕೇಳದೆ ಅವರಿಗೆ ಸತ್ಯ ದರ್ಶನ ಆಗಲ್ಲ. ಅವರು ಪೂಜೆ ಮಾಡುವುದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೋ ಪ್ರಶ್ನೆಗಳು ಹೊರಟೋಗ್ತವೆ, ಅಭಿಮಾನಿಗಳಾಗ್ತಾರೆ. ಯಾವತ್ತು ಒಬ್ಬ ಅಭಿಮಾನಿ ಆದವ, ಯಾವತ್ತು ನಾನು ಅಭಿಮಾನಿ ಅಂದ ತಕ್ಷಣ
ಆತನ ಆಲೋಚನೆ ಅಲ್ಲಿಗೆ ನಿಂತು ಹೋಗುತ್ತೆ, ಆಲೋಚನೆಯ ಬಾಗಿಲುಗಳು ಮುಚ್ಚಿಕೊಳ್ತವೆ. ಆಗಿದ್ದು ಹಾಗೇನೆ. ಅನಂತನಾಗ್ ಆಲೋಚನೆ ಮಾಡಲಾರರು. ಈ ವಯಸ್ಸಿನಲ್ಲಿ ಅವರಿಗೆ ಉಳಿಯುವುದೊಂದೇ ಮಠ. ಅವರು ಪ್ರಾರಂಭಿಕ ಬದುಕನ್ನ ಪ್ರಾರಂಭ ಮಾಡಿದ ಆ ಮಠ ಇದೆ ಅನ್ಸುತ್ತೆ ನನಗೆ ಉತ್ತರ ಕನ್ನಡದಲ್ಲಿ. ಅದಿಲ್ಲ ಅಂದ್ರೆ ಅವರೊಂದು ಹೊಸ ಮಠವನ್ನು ಕಟ್ಟಲಿ, ಆ ಮಠದಲ್ಲಿ ಇವರೆಲ್ಲ ಸೇರ್ಕೊಳ್ಳಿ, ಭಜನೆ ಮಾಡಲಿ. ನಾನನ್ನ ಅಪೇಕ್ಷೆ ಪಡ್ತೀನಿ. ಆದ್ರೆ ಮಕ್ಕಳ ಆಂದೋಲನವನ್ನ, ವಿದ್ಯಾರ್ಥಿಗಳ ಆಂದೋಲನ ಟೀಕೆ ಮಾಡೋದಕ್ಕೆ ಹೋಗ್ಬೇಡಿ. ಭಜನೆಯಲ್ಲಿ ನಿರತರಾಗಲಿ. ನಿಮ್ಗೆಲ್ಲ ಒಳ್ಳೇದಾಗಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಎಲ್ಲರಿಗೂ ನಮಸ್ಕಾರ.